ಹೊಸಕೋಟೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸೇವಾ ಸಮಿತಿ ವತಿಯಿಂದ 4ನೇ ಶನಿವಾರದ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಹೊಸಕೋಟೆ ತಾಲೂಕಿನ ಪುರಾಣ ಪ್ರಸಿದ್ಧಿ ಯನಗುಂಟೆ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ 4ನೇ ಶನಿವಾರದ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಹಾಗೂ ಅನ್ನದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ನಂತರ ಮಾತನಾಡಿದ ಸಮಿತಿಯ ಆನಂದ ಅವರು, ಸುಮಾರು 1000 ವರ್ಷಗಳ ಇತಿಹಾಸ ಇರುವ ಕಂಬದ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ವಿಶೇಷ ಪೂಜೆ ನಮ್ಮ ಸಂಗಡಿಗರ ಸಮಿತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ತಾಲೂಕಿನಲ್ಲಿ ಈಗಾಗಲೇ ಅನೇಕ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದು ಅದೇ ರೀತಿ ಇಲ್ಲೂ ನಡೆಸಿದ್ದೇವೆ ಎಂದು ತಿಳಿಸಿದರು. ಇನ್ನು ದೇವಾಲಯದ ಅರ್ಚಕರು ಮಾತನಾಡಿ, ಪುರಾಣ ಪ್ರಸಿದ್ಧಿ ದೇವಾಲಯದಲ್ಲಿ ಕಂಬದ ನರಸಿಂಹ ಸ್ವಾಮಿ, ಹಿಂಬದಿಯಲ್ಲಿ ಲಕ್ಷ್ಮೀ ದೇವಿ, ಆಂಜನೇಯ ಸ್ವಾಮಿ ಒಂದೇ ವಿಗ್ರಹದಲ್ಲಿ ಇರುವುದು ವಿಶೇಷವಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ಬೇಡಿದ ವರವನ್ನ ನೀಡುತ್ತಾ ಬಂದಿದ್ದು, ಭಕ್ತರ ಕಷ್ಟ ನಿವಾರಿಸುತ್ತಾ ಹೆಚ್ಚಿನ ಭಕ್ತರ ಸಮೂಹವನ್ನ ಹೊಂದಿದೆ ಎಂದು ತಿಳಿಸಿದರು. ಓಂ ಶ್ರೀ ಮಂಜುನಾಥಾಯ ನಮಃ ಹಾಗೂ ಶ್ರೀ ಕ್ಷೇತ್ರ ಯನಗುಂಟೆ ಕಂಬದ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಹಾಗೂ ನಮ್ಮ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಂಥ ಪರಮಪೂಜ್ಯ ಕಾವಂದರನ್ನು ಸ್ಮರಿಸುತ್ತಾ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ, ನಮ್ಮದೊಂದು ಸಂಗಡಿಗರ ಸ್ನೇಹಿತರ ಬಳಗ, ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ಬಳಗ ಒಂದು ಟ್ರಸ್ಟ್ ಮಾಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಲಕ್ಷ ದೀಪೋತ್ಸವ, ಕಾರ್ತಿಕ ಮಾಸ ಕೊನೆಯ ಲಕ್ಷ ದೀಪೋತ್ಸವದಲ್ಲಿ ಸುಮಾರು 25ರಿಂದ 30 ಸಾವಿರ ಜನಕ್ಕೆ ಅನ್ನದಾನ ಪ್ರಸಾದ ವಿನಿಯೋಗಿಸುವಂಥ ಕಾರ್ಯ ನಮ್ಮ ಬಳಗದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಪರಮಪೂಜ್ಯ ಕಾವಂದರಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಆಶೀರ್ವಾದದಿಂದ ಒಂದು ಬಳಗ ಟ್ರಸ್ಟ್ ಮಾಡಿಕೊಂಡು ಹೊಸಕೋಟೆನಲ್ಲಿ ಒಂದು ಕಾರ್ಯಕ್ರಮ ಪ್ರತಿ ಶ್ರಾವಣ ಶನಿವಾರದಲ್ಲಿ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ದಿನದ ಒಂದು ಪ್ರಸಾದ ಮತ್ತು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಅದೇ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಶ್ರೀ ತಬ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಚೋಡಪ್ನಳ್ಳಿ ಗಂಗವಾರದಲ್ಲೂ ಕೂಡ ಒಂದು ಪೂಜಾ ವಿಶೇಷ ಕಾರ್ಯಕ್ರಮ ಪ್ರಸಾದವನ್ನು ವಿನಿಯೋಗಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಪೂಜ್ಯರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಹೊಸಕೋಟೆನಲ್ಲೂ ಕೂಡ ಒಂದು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಅದೇ ರೀತಿಯಾಗಿ ಅವರ ಆಶೀರ್ವಾದದಿಂದ ಪ್ರತಿ ವರ್ಷ ಪ್ರಸಕ್ತ ಸಾಲಿನಲ್ಲಿ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಚಿತ ಪುಸ್ತಕ ಮತ್ತು ಪೆನ್ನು ಈ ಥರ ಒಂದು ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮ, ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗೆ ನಮ್ಮ ಸೇವೆ ಒಂದು 15 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಮ್ಮ ಬಳಗದ ವತಿಯಿಂದ ಎಲ್ಲ ಸದಸ್ಯರು ಹಾಗೂ ನಮ್ಮ ಸೇವಾ ಬಳಗದಲ್ಲಿ ಸುಮಾರು ಒಂದು 300ರಿಂದ 400 ಜನ ಸದಸ್ಯರು ಸೇರಿ ಈ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ದಿನ ಶ್ರಾವಣ ಶನಿವಾರದ ಪ್ರಯುಕ್ತ ನಮ್ಮ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಯನಗುಂಟೆ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷವಾಗಿ ಸುಮಾರು 1000 ವರ್ಷಗಳ ಹಿಂದೆ ಇತಿಹಾಸವಿದ್ದು ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಒಂದು ಒಳಿತನ್ನು ಮಾಡುವಂಥ ಶ್ರೀ ಕ್ಷೇತ್ರ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೂ ಕೂಡ ಅದರಲ್ಲಿ ನಾವು ಇವತ್ತಿನ ಒಂದು ವಿಶೇಷ ದಿನವಾಗಿ ಪೂಜೆ, ಪ್ರಸಾದ, ಒಂದು ವಿನಿಯೋಗ ಕಾರ್ಯಕ್ರಮನ ಏರ್ಪಡಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ಷೇತ್ರದಲ್ಲಿ ನಾವು ಸುಮಾರು ಒಂದು ಎಷ್ಟು ಜನಕ್ಕೆ ಅನ್ನೋದಕ್ಕಿಂತ ಬೆಳಗ್ಗೆಯಿಂದ ಸಂಜೆವರೆಗೂ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಪ್ರತಿ ಒಂದು ಶ್ರಾವಣ ಶನಿವಾರದಲ್ಲಿ ನಾವು ಏರ್ಪಡಿಸಿರ್ತೀವಿ. ವಿಶೇಷವಾಗಿ ಇವತ್ತೇ ಮಾಡ್ತೀರಾ ಅಥವಾ ವರ್ಷದಲ್ಲಿ ನಾವು ಸುಮಾರು ಕಡೆ ಮಾಡ್ತಾರಾ, ಯಾವ ಹಬ್ಬದಲ್ಲಿ ಮಾಡ್ತಾರಾ ಅಂತ ಕೇಳ್ಕೊಳ್ತೀವಿ. ನಾವು ಪ್ರತಿ ಒಂದು ಶ್ರಾವಣ ಮಾಸದಲ್ಲಿ ನಮ್ಮ ಕಂಬದ ನರಸಿಂಹಸ್ವಾಮಿ ಮಾಡ್ತೀವಿ, ಅಥವಾ ಬೇರೆ ಯಾವುದಾದ್ರು ದೇವಸ್ಥಾನದಲ್ಲಿ ಹೆಂತಿ ರಷ್ಟ್ರಾಧಿಮಹೇ ತನ್ನೋ ನರಸಿಂಹ ಪ್ರಚೋದಯಾತ್. ನಮಸ್ಕಾರ. ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಹೊಸಕೋಟೆ ತಾಲೂಕು, ಸುಲಿಬೆಲೆ ಹೋಬಳಿ, ಯನಗುಂಟೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಲಕ್ಷ್ಮೀ ಅನಾಥ ಕಾಲದಿಂದ ನೆಲೆಸಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಸುಮಾರು 800ರಿಂದ 1000 ವರ್ಷದ ಹಳೆಯದು ಪುರಾತನ ಕಾಲದ ದೇವಸ್ಥಾನ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಶ್ರಾವಣ ಶನಿವಾರ ಮತ್ತು ಕಲ್ಯಾಣೋತ್ಸವ ಮತ್ತು ಕಾಮನ ಹುಣ್ಣಿಮೆ, ಆಮೇಲೆ ತಿರುಗಿ ಏನಪ್ಪ ಅಂದರೆ ವೈಕುಂಠ ಏಕಾದಶಿ, ಇಂಥ ವಿಶೇಷ ದಿನಗಳು ವಿಜೃಂಭಣೆಯಾಗಿ ನಡೀತಾ ಇರುತ್ತೆ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಅನ್ನದಾನ 4ನೇ ಶನಿವಾರ ಅನ್ನದಾನವನ್ನು ಏರ್ಪಡಿಸಿದೆ. ಅನ್ನದಾನವನ್ನು ನಡೀತಾ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಏನಪ್ಪ ನರಸಿಂಹಸ್ವಾಮಿ ವಿಶೇಷ ಅಂದರೆ ಮುಂದುಗಡೆ ನರಸಿಂಹಸ್ವಾಮಿ ಇದೆ. ನರಸಿಂಹಸ್ವಾಮಿ ಹಿಂಭಾಗದಲ್ಲಿ ಶಂಕುಚಕ್ರ, ಬಲಭಾಗದಲ್ಲಿ ಆಂಜನೇಯ ಸ್ವಾಮಿ, ಎಡಭಾಗದಲ್ಲಿ ಗರುಡ ಇದೆ. ಇದನ್ನು ಪೂಜೆ ಮಾಡೋದ್ರೆ ಏನಪ್ಪ, ನರಸಿಂಹಸ್ವಾಮಿ ಪೂಜೆ ಮಾಡುವಾಗ ಮುಖ್ಯವಾಗಿ ಏನಪ್ಪ ಅಂದರೆ ಕುಜದೋಷಗಳು ನಿವಾರಣೆ ಆಗುತ್ತೆ. ಶಂಕುಚಕ್ರ ಅಂದರೆ ಸುದರ್ಶನ, ಅಪಘಾತಗಳು, ಅಪಮೃತಿಗಳು, ಮಾಟ ಮಂತ್ರ, ಶತ್ರುಬಾಧೆಗಳಿದ್ರೆ ಅದು ಪರಿಹಾರ ಆಗುತ್ತೆ. ಬಲಭಾಗದಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿನ ಪೂಜೆ ಮಾಡೋದ್ರಿಂದ ಶನಿ ದೋಷ, ನವಗ್ರಹ ದೋಷ ಪರಿಹಾರ ಆಗುತ್ತೆ. ಎಡಭಾಗದಲ್ಲಿ ಗರುಡನ ಪೂಜೆ ಮಾಡೋದ್ರಿಂದ ಸರ್ಪದೋಷ, ಕಾಳ ಸರ್ಪದೋಷ ಪರಿಹಾರ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಮಂಗಳವಾರ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಅದು ವಿಶೇಷ ಏನಪ್ಪ, ಬೆಲ್ಲದ ಚಾರ್ತಿ ಮಾಡಿದ್ರೆ ದೇವರ ಅನುಕೂಲದಿಂದ
ಯಾವುದೇ ರೀತಿಯಂಥ ದೋಷಗಳಿದ್ರೂ ಪರಿಹಾರ ಆಗುತ್ತೆ. ಮಕ್ಕಳಾಗದಿದ್ದವ್ರಿಗೆ, ಮದುವೆ ಆಗದಿದ್ದವ್ರಿಗೆ, ಏನೋ ಕಷ್ಟಬಾಧೆಗಳಲ್ಲಿರೋ ಋಣಬಾಧೆ ಅಂದರೆ ಸಾಲದ ಏನೋ ತೊಂದರೆ ಇದ್ದರೆ ಅಂಥವೆಲ್ಲ ತುಂಬ ಜನಗಳಿಗೆ ಪರಿಹಾರ ಆಗ್ತದೆ. ಪರಿಹಾರ ಆಗ್ತದೆ, ಮುಂದಕ್ಕೂ ಪರಿಹಾರ ಆಗ್ತದೆ. ಇಲ್ಲಿಗೆ ಬಂದವರು ಯಾರೂ ಕೈ ಬಿಟ್ಟು ಹೋಗಿಲ್ಲ, ಎಲ್ಲರಿಗೂ ಅನುಕೂಲ ಆಗಿದೆ. ದೇವರೆಲ್ಲರೂ ಕೈ ಹಿಡಿತಾ ಇದ್ದಾನೆ.